ಅನಧಿಕೃತ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಒಂದು ಕಾರ್ಯಾಚರಣೆಗೆ ನಡೆಸೋದಕ್ಕೆ ಮುಂದಾಗ್ತಿದೆ. ಈಗ 2ನೇ ದಿನ ಇದೀಗ ಮುಂದುವರಿತಾನೆ ಇದೆ. ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧಿಕಾರಿಗಳು ಓಲಾ, ಊಬರು, ಈ ರ್ಯಾಪಿಡೋ ಅನ್ನುವಂಥ ಆ್ಯಪ್ಗಳು ಏನು ಬರುತ್ತಲ್ಲ ಬೈಕ್ ಟ್ಯಾಕ್ಸಿ, ಇಲ್ಲಿ ಎಲ್ಲೆಲ್ಲಿ ಈ ವಾಹನಗಳು ಓಡಾಡುತ್ತೆ ಅಂದರೆ ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನ ಗುರಿಯಾಗಿಸಿಕೊಂಡೇ ದಾಳಿ ಮಾಡ್ತಿದ್ದಾರೆ. ಎಲ್ಲ ಕಡೆ ಬಹಳ ಫುಲ್ಲು ಸಾಗರೋಪಾದಿಯಲ್ಲಿ ಅಧಿಕಾರಿಗಳು ಬಂದು RTO ಅಧಿಕಾರಿಗಳು ಯಾರ್ಯಾರು ಅಂದರೆ ಈ ವೈಟ್ ಬೋರ್ಡ್ ವಾಹನವನ್ನ ಯೆಲ್ಲೋ ಬೋರ್ಡ್ ಆಗಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಎಷ್ಟು ಬೆರಳೆಣಿಕೆಯ ಜನ ಯೆಲ್ಲೋ ಬೋರ್ಡ್ ನಲ್ಲಿ ಬೈಕಲ್ಲಿ ಈ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ಮಿಕ್ದವ್ರು ಎಲ್ಲರೂ ವೈಟ್ ಬೋರ್ಡ್ ಅಲ್ಲೇ ಆ್ಯಪ್ ಬಹಳ ಸಿಂಪಲ್, ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರಾಯ್ತು, ಕ್ಯಾಪ್ಟನ್ ಅನ್ನೋದಾಗಿ ಅದನ್ನು ಸೇರಿಸ್ಕೊಂಡ್ರಾಯ್ತು, ಅದರಲ್ಲಿ ಬಂದೇ ಬಿಡುತ್ತೆ. ಬದಲಾವಣೆ ತರಲೇಬೇಕೀಗ. ಬಟ್ ಈ ವಿಚಾರ ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಆಗಿದೆ ಅಂತಂದ್ರೆ ಆಟೋ ಮತ್ತು ಕ್ಯಾಬು ಬೇರೆ ಬೇರೆ ಸಂಘಟನೆ ಮತ್ತು ಅವರ ಒಕ್ಕೂಟ ಹೇಳುವಂಥದ್ದು ನಮಗೆ ಹೊಡೆತ ಆಗುತ್ತೆ, ಅರ್ಥ ಮಾಡ್ಕೊಳ್ಬೇಕು, ನಾವು ಟ್ಯಾಕ್ಸ್ ಕಟ್ತೀವಿ ಎಲ್ಲದಕ್ಕೂ, ಹಿಂಗೆ ಬೈಕ್ ಅವ್ರು ಬಂದು ಈಸಿಯಾಗಿ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಹೊಟ್ಟೆಪಾಡು ಕತೆ ಏನು ಅಂತ. ಹಂಗಂತ ನಾವು ಈ ಬೈಕ್ ಟ್ಯಾಕ್ಸಿ ಮಾಡೋರು ಏನೋ ದೊಡ್ಡ ಮಟ್ಟದ ಕ್ರಿಮಿನಲ್ಸು, ಅಯ್ಯೋ ದೇಶ ಲೂಟಿ ಹೊಡೆದ್ರು ಅಂತ ನೋಡೋ ಅವಶ್ಯಕತೆನೂ ಕೂಡ ಇಲ್ಲ. ಹೊಟ್ಟೆಪಾಡಿಗೋಸ್ಕರ ಅವರು ಕೂಡ ದುಡಿತಾ ಇರುವಂಥದ್ದು. ಈ ಪ್ರಕರಣ ಸದ್ಯ ಕೋರ್ಟಿನ ಅಂಗಳದಲ್ಲಿದೆ. ಕಳೆದ ಬಾರಿ ಏಕಸದಸ್ಯ ಪೀಠದಲ್ಲಿ ರದ್ದು ಮಾಡೋದು ಬಂತು, ನಂತರ ವಾಪಸ್ ಹೈಕೋರ್ಟಿನ ಅಂಗಳಕ್ಕೆ ಹೋಯಿತು, ಒಂದು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ಸ್ಗಳು ಸಿಕ್ತು, ವಾಪಸ್ ಈ ವಿಚಾರ ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದೆ. ಈ ಕ್ಷಣಕ್ಕೂ ಕೂಡ ಫೈನಲ್ ವರ್ಡಿಕ್ಟ್ ಬರಬೇಕು. ಕಳೆದ ಬಾರಿಯ ಒಂದಿಷ್ಟು ವಿಚಾರಣೆಯಾದಾಗ ಸುಪ್ರೀಂ ಕೋರ್ಟ್ ಒಂದು ಅಂದ್ರೆ ಅಭಿಪ್ರಾಯಗಳನ್ನ ಹೊರಗಾಕಿತ್ತು, ಅಂದ್ರೆ ಕಾನೂನು ತರಬೇಕು ಸರಿಯಾಗಿ ಅಂತ. ಆ್ಯಪ್ ಬಿಡ್ತಾರೆ, ಅದ್ರಲ್ಲಿ ಹೋಗೋದು ಹೋಗ್ಬೋದು, ವೈಟ್ ಬೋರ್ಡ್ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು ಅಂತಂದ್ರೆ ಪಾಪ ಹೊಟ್ಟೆಪಾಡಿಗೋಸ್ಕರ ದುಡಿಯೋರು ಅದನ್ನ ಮಾಡೇ ಮಾಡ್ತಾರೆ. ಸರ್ಕಾರ ರೂಲ್ಸ್ ಚೇಂಜ್ ಮಾಡಬೇಕು. ಪಾಪ ಅವರು ಬೈಕಲ್ ಹೋಗೋರ ವೆಹಿಕಲ್ಗಳನ್ನ ಅಡ್ಡ ಹಾಕಿ ಅದನ್ನ ಅನಧಿಕೃತವಾಗಿದೆ ಅಂತ ಆ ಗಾಡಿಯನ್ನು ವಶಪಡಿಸಿಕೊಂಡು ಆಮೇಲೆ ಒಂದಿಷ್ಟು ಹೊಟ್ಟೆಪಾಡ್ ಮೇಲೆ ಹೊಡೆಯುವಂತ ಕೆಲಸಗಳು ನಿಜಕ್ಕೂ ಆತಂಕಕಾರಿಗಿದ್ದು. ಹಾಗಾಗಿ ಕಾನೂನಾತ್ಮಕವಾಗಿ ಏನು ಆಪ್ಷನ್ ಇದೆ, ಯಾರ್ಯಾರು ಇದನ್ನು ನಂಬ್ಕೊಂಡು ಬದುಕು ಸಾಗಿಸ್ತಿದ್ದಾರೆ, ಸರ್ಕಾರ ಇಂಟರ್ವ್ಯೂನ್ ಆಗಲೇಬೇಕು. ಸರ್ಕಾರ ಇದಕ್ಕೊಂದು ವಿಶೇಷವಾಗಿ ಒಂದಿಷ್ಟು ಲೆಕ್ಕಾಚಾರಗಳನ್ನ ಹಾಕಬೇಕು. ಅನಧಿಕೃತ ಟ್ಯಾಕ್ಸಿಗಳನ್ನ ಈಗ ಹಿಡಿಬೇಕು ಅಂತಾನೆ ಒಂದು 11 ವಿಶೇಷ ತಂಡ ರಚನೆ ಆಗಿದೆ. ದಾಳಿಯ ಮೊದಲ ದಿನವೇ ಬರೋಬ್ಬರಿ 256 ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡೋ ಕೆಲಸ ಆಯಿತು. ಬೆಚ್ಚು ಬಿದ್ರು ಪಾಪ ಬೈಕ್ ಸವಾರರು. ಬಟ್ RTA ಮಾಡ್ತಿರುವಂಥ ದಾಳಿಗಂತೂ ಕಂಗಾಲಾಗಿದ್ದಾರೆ. ಹೊಸ ರೂಲ್ಸ್ ಬರುತ್ತಾ, ಬದಲಾವಣೆ ಬೇಗ ಬರಲಿ ಅನ್ನೋದು ನಮ್ಮ ನಿರೀಕ್ಷೆ ಕೂಡ ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.